ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಭೋಗಿ, ಹ್ಯಾಪಿ ಪೊಂಗಲ್. ಏನು ಹೇಳ್ತಾರೆ, ಒಂದೇ ಹಬ್ಬ ಬಟ್ ತುಂಬ ಡಿಫ್ರೆಂಟ್ ಆಗಿರೋ ಹೆಸರಿಂದ ಕರೆಯೋ ಹಬ್ಬ ಇದು. ಓಕೆ, ಇಲ್ಲಿ ಯಾಕೆ ನನ್ನ ಮಗಳಿಗೆ ಈ ಥರ ರೆಡಿ ಮಾಡ್ತಾಯಿದ್ದೀನಿ ಅಪ್ಪ ಅಂದರೆ, ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಬೀರೋದು, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡು ಅಂತ ಹೇಳೋದು, ವರ್ಷದ ಮೊದಲ ಹಬ್ಬ, ಸುಗ್ಗಿ ಹಬ್ಬ ವಿಶೇಷ ತುಂಬ ಅಂದರೆ ತುಂಬ ಇರುತ್ತೆ. ಆದರೆ ಈ ಪುಟಾಣಿ ಮಕ್ಕಳಿರೋ ಮನೆಗಳಲ್ಲಿ ಇನ್ನೊಂದು ವಿಶೇಷ ಇರುತ್ತೆ. ಇದು ತುಂಬ ಜನರಿಗೆ ಗೊತ್ತಿರ್ಬೋದು. ಏನಪ್ಪ ಅಂದರೆ ಫಲ ಎರೆಯೋದು ಅಂತ. ಫಲ ಎರೆಯೋದು ಅಂದರೆ 10 ವರ್ಷದ ಒಳಗಿನ ಮಕ್ಕಳು ನಮ್ಮ ಮನೇಲಿದ್ದರೆ, ಅದು ಗಂಡು ಮಗಳಾಗಲಿ ಹೆಣ್ಮಗು ಆಗಲಿ ಯಾರಾದರೂ ಆಗಲಿ, ಆ ಮಕ್ಕಳಿಗೆ ಫಲ ಎರೆಯೋದು ಅಂತ ಒಂದು ಸಂಪ್ರದಾಯ ಇದೆ. ಸೊ ಈಗ ನನ್ನ ಮಗಳಿಗೆ ಆ ಫಲ ಎರೆಯೋದನ್ನು ಮಾಡಬೇಕು ಈ ಸಂಕ್ರಾಂತಿಗೆ ಅಂತ ನಾನಿಲ್ಲಿ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಯೂಶ್ವಲಿ ಫಲ ಎರೆಯೋದು ಅನ್ನೋದನ್ನು ಸಂಜೆ ಅಂದರೆ ಗೋಧೂಳಿ ಟೈಮಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಸಾಯಂಕಾಲ ಅವಳಿಗೆ ರೆಡಿ ಮಾಡಿ ಈ ಥರ ಒಂದು ಪ್ಲೇಟಲ್ಲಿ ಬೇಕಾಗುವ ಸಾಮಾನುಗಳನ್ನೆಲ್ಲನೂ ತುಂಬಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಕಾಯಿನ್ಸ್ ಎಷ್ಟಿರುತ್ತೋ ಅಷ್ಟು ಮನೆಯಲ್ಲಿ. ಅದಾದಮೇಲೆ ಎಳ್ಳು, ಇದು ನಾನು ಮನೆಯಲ್ಲೇ ಮಾಡಿರುವಂಥ ಎಳ್ಳು. ಇದಕ್ಕೆ ಎಳ್ಳು, ಪುಟಾಣಿ, ಶೇಂಗಾ, ಬೆಲ್ಲ ಮತ್ತು ಕಬ್ಬಿನ ಸಣ್ಣ ಸಣ್ಣ ಚೂರನ್ನು ಹಾಕ್ಕೊಂಡಿದ್ದೀನಿ. ಕಬ್ಬಿನ ಸಣ್ಣ ಸಣ್ಣ ಚೂರನ್ನ ಮಿಕ್ಸ್ ಮಾಡಲಿಲ್ಲ, ಜಸ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೆ. ಹಾಗೂ ಇಡೀ ಕಬ್ಬನ್ನು ಸಹ ಇಲ್ಲಿ ಅವಳಿಗೆ ಒಂದು ಮುಂದೆನೇ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ. ಯಾಕಪ್ಪ ಅಂದರೆ ಸಂಕ್ರಾಂತಿ ಅಂದ್ರೇ ಸುಗ್ಗಿ ಹಬ್ಬ ಅಲ್ವಾ. ಸೊ ಹಾಗಾಗಿ ಕಬ್ಬು ಬೇಕೇ ಬೇಕು. ಆಮೇಲೆ ಇಲ್ಲಿ ಫಲ ಎರೆಯೋಕ್ಕೆ ಮೇನ್ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಹಣ್ಣು ಅಂದರೆ ಎಲ್ಚೆ ಹಣ್ಣು ಅಂತ ಹೇಳ್ತಾರೆ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾರಿ ಹಣ್ಣು, ಬೋರೆ ಹಣ್ಣು ಅಂತ ಹೇಳ್ತಾರೆ. ಬಟ್ ಈಗ ಉಡುಪಿಯಲ್ಲಿ ಇದನ್ನು ಬುಗುರಿಕಾಯಿ ಅಂತ ಕರೀತಾರೆ. ಸೊ ಬುಗುರಿಕಾಯಿ, ಮೈ ಗಾಡ್, ಈ ಬುಗುರಿಕಾಯಿ ಹುಡ್ಕೋಕ್ಕೆ ನಾನು 2 days ಇಲ್ಲಿ ಎಲ್ಲ ಫ್ರೂಟ್ ಶಾಪಲ್ಲೂ ಹುಡುಕಿ ಸಾಕಾಯಿತು. ಬಟ್ ಫಲ ಎರೆಯೋದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹಣ್ಣು ಬೇಕೇ ಬೇಕು. ಸೊ ಫೈನಲಿ ನಮಗೆ ಸಿಕ್ತು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನ್ನ ಮಗಳನ್ನ ಈಗ ಒಂದು ಚಾಪೆ ಮೇಲೆ ಮಣೆ ಹಾಕಿ ಮಣೆ ಮೇಲೆ ಕೂತ್ಕೊಳಿಸಿ ಅವಳ ಮುಂದೆ 5 ಬಗೆ ಹಣ್ಣು, ಒಂದು ಪ್ಲೇಟಲ್ಲಿ ಎಳ್ಳು ಬೆಲ್ಲ, ಕಬ್ಬು, ಹಾಗೆ ಒಂದು ಪ್ಲೇಟಲ್ಲಿ ಹೂವು ಮತ್ತು ಎಲ್ಚೆ ಹಣ್ಣನ್ನು ಹಾಕಿಟ್ಟಿದ್ದೀನಿ. ಹಾಗೆ ಅದೇ ಪ್ಲೇಟಲ್ಲಿ ಒಂದು ಕಾಯಿನ್ಸ್, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ದೆ, ಒಂದು ಕಾಯಿನ್ಸ್ನ ಹಾಕಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಅವಳಿಗೆ ಆಲ್ರೆಡಿ ಹೂವನ್ನು ಮುಡಿಸಿದ್ದೀನಿ. ಈಗ ಒಂದು ಆರತಿನ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಲ ಎರೆಯೋದು ಯಾಕೆ ಮಾಡ್ತಾರಪ್ಪ ಅಂದರೆ, ಮಕ್ಕಳಿಗೆ ಯಾವುದೇ ಆಗಿರುವಂಥ ದೃಷ್ಟಿ ಬರದೇ ಇರಲಿ, ದೃಷ್ಟಿ ದೋಷ ಏನಾದರೂ ಇದ್ದರೆ, ಅಂದರೆ ಕಣ್ಣು ದೃಷ್ಟಿ ಬರುತ್ತೆ ಗೊತ್ತಾ, ಮಕ್ಕಳು ಚೆನ್ನಾಗಿ ರೆಡಿ ಆದಾಗ, ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾಗ, ಅದೇ ಆ ಥರ ಯಾವುದೇ ದೃಷ್ಟಿ ಬರದೇ ಇರಲಿ ಅಂತ ಈ ಫಲ ಎರೆಯೋದನ್ನು ಮಾಡ್ತಾರೆ. ಅದು ಸ್ಪೆಷಲಿ ಸಂಕ್ರಾಂತಿ ದಿನ. ಸೊ ಈಗ ಒಂದು ಸೇರು, ಒಂದು ಪಾವು ಅಥವಾ ಒಂದು ಲೋಟ, ಯಾವುದೂ ಇಲ್ಲಾಂದರೂ ಒಂದು ಲೋಟನ ತೊಗೊಳ್ಳಿ. ಇಲ್ಲಿ ನಾನು ಒಂದು ಸೇರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ, ಮಕ್ಕಳಿಗೆ 3 ಸಾರಿ ಈ ಫಲ ಅಂದರೆ ಈ ಎಳ್ಳು, ಆಮೇಲೆ ಹಣ್ಣು, ಕಾಯಿನ್ಸ್, ನಾಣ್ಯಗಳು ಇವನ್ನೆಲ್ಲ ಹಾಕಿ 3 ಸಾರಿ ಮಕ್ಕಳ ಮೇಲೆ ಎರಿಬೇಕು ಅಂದರೆ ಸುರಿಬೇಕು ತಲೆ ಮೇಲೆ ನಿಧಾನವಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಇದನ್ನೇ ಮಾಡಲಿಕ್ಕೆ ನಾನು ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಸ್ವೀಟ್, ಸೊ ಸ್ವೀಟ್ ಇಲ್ಲ ಅಂದರೆ ಅದ್ರ ಬದಲಾಗಿ ನಾನು ಈ ಚಾಕ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಈ ಎರೆದ ಮೇಲೆ ಅಂದರೆ ಈ ತಲೆ ಮೇಲೆ ಇದೆಲ್ಲನೂ ಸುರಿದ ಮೇಲೆ ಅದು ಕೆಳಗಡೆ ಏನು ಬೀಳುತ್ತಲ್ವಾ, ಸೊ ಅದನ್ನೆಲ್ಲ ತೆಗೆದು ನಾವು ಒಂದು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋ ಮಕ್ಕಳುಗಳಿಗೆ ಅಥವಾ ಅವಳ ಫ್ರೆಂಡ್ಸ್ಗಳಿಗೆಲ್ಲ ಹಂಚಬೇಕು. ಸೊ ಹಾಗಾಗಿ ಹಂಚಲಿಕ್ಕೆ ಬರುತ್ತೆ ಅಂತ ನಾನು ಇಲ್ಲಿ ಚಾಕ್ಲೇಟ್ಸ್ನು ತೊಗೊಂಡು ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಫಸ್ಟು ಆರತಿ ರೆಡಿ ಮಾಡ್ಕೊಂಡಿದ್ದೀನಿ. ಆರತಿ ರೆಡಿ ಮಾಡಿಕೊಂಡು ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು, ಇದೇನು ಮಾಡ್ತಾ ಇದ್ದೀರಾ ಅಮ್ಮ ಅಂತ. ಆ್ಯಕ್ಚುಲಿ ಅವಳಿಗೆ ಆರತಿ ಮಾಡೋದು, ಆರತಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಶಿ ವಾಸ್ ಸೋ ಎಕ್ಸೈಟೆಡ್. ನನಗೆ ಆರತಿ ಮಾಡ್ತಾರಾ ಅಮ್ಮ, ಆರತಿ ಮಾಡ್ತಾರೆ ನನಗೆ ಅಂತ ಹೇಳ್ತಾನೆ ಇದ್ಲು. ಸೊ ಶಿ ಈಸ್ ವೆರಿ ಆ್ಯಕ್ಟಿವ್ ಗರ್ಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅಷ್ಟು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಳಿಸಿ ಇದನ್ನೆಲ್ಲ ಮಾಡೋದು ನಮಗೆ ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಅವಳಿಗೆ ಕುಂಕುಮ ಹಚ್ಚಿ ಆರತಿ ಮಾಡಿ, ಮತ್ತೆ ಇದೆಲ್ಲ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಸೇರು ತೊಗೊಂಡು ಅದರಲ್ಲಿ ಎಳ್ಳು, ಆಮೇಲೆ
ಮಿಕ್ಸ್ ಏನು ಮಾಡಿರ್ತೀವಲ್ಲ ಎಳ್ಳು ಬೀರೋಕೆ ಅದು, ಅದಾದ್ಮೇಲೆ ಎಲ್ಚೆ ಹಣ್ಣು ಅಥವಾ ಬಾರಿ ಹಣ್ಣು, ಆಮೇಲೆ ಸ್ವಲ್ಪ ಕಾಯಿನ್, ಇದನ್ನೆಲ್ಲ ತಗೊಂಡು ಅವಳಿಗೆ 3 ಸಾರಿ ದೃಷ್ಟಿ ತೆಗಿತೀವಲ್ವಾ ಆ ಥರ ತೆಗೆದು ಅವಳ ತಲೆಯ ಮೇಲೆ ಸುರಿಬೇಕು ಅಥವಾ ಎರಿಬೇಕು ಅಂತ ಏನು ಹೇಳ್ತೀರಾ. ಸೊ ಈಗ ಕೆಳಗಡೆ ಬಿದ್ದಂತ ಎಲ್ಲ ಐಟಮ್ಸ್ ಅನ್ನು ಹೇಳ್ದಾಗೆ ಅವಳ ಸುತ್ತಮುತ್ತಲಿರುವ ಮಕ್ಕಳುಗಳಿಗಾಗ್ಲಿ ಫ್ರೆಂಡ್ಸ್ಗಳಿಗಾಗ್ಲಿ ಅವ್ರಿಗೆಲ್ಲ ಹಂಚಬೇಕು. ಸೊ ಮನೆಯಲ್ಲಿ ಎಷ್ಟು ಜನ, 3 ಜನನೋ 5 ಜನನೋ ಇದ್ರೆ, ನಾನು ಮತ್ತೆ ನಮ್ಮ ಅತ್ತೆ ಇಬ್ರು ಸಹ ಒಂದೊಂದ್ಸರಿ ನನ್ನ ಮಗಳಿಗೆ ಈ ಫಲ ಎರಿಯೋದನ್ನ ಮಾಡಿದ್ವಿ. ಆಕ್ಚುಲಿ ನಮ್ಮ ಅತ್ತೆಗೂ ತುಂಬಾ ಹೊಸತು ಇದು ಫಲ ಎರಿಯೋದು, ಇದೆಲ್ಲ ನಮ್ ಕಡೆ ಮಾಡಲ್ವಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ನನ್ನ ಮಗಳಿಗೆ ಮಾಡ್ಲೇಬೇಕು, ಯಾವ್ದೇ ದೃಷ್ಟಿ ದೋಷ, ಯಾವ್ದು ದೃಷ್ಟಿ ಬೀಳ್ದೇ ಇರ್ಲಿ ನನ್ನ ಮಗಳಿಗೆ, ಕೆಟ್ಟ ದೃಷ್ಟಿ ಅಂತ ಈ ಸಂಪ್ರದಾಯ ಅಥವಾ ಈ ಶಾಸ್ತ್ರನ ಮಾಡ್ತಾ ಇದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಯ್ತು. ನನ್ಗೆ ಈ ತರ ಎಲ್ಲ ಪ್ರತಿ ಹಬ್ಬದಲ್ಲೂ ಬರುವಂತ ಹೊಸ ಹೊಸ ಆಚರಣೆಗಳಾಗ್ಲಿ ಅಥವಾ ಅನುಕರಣೆಗಳಾಗ್ಲಿ ನನ್ನ ಮಗಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ಡೆಫಿನೆಟ್ಲಿ ನಾನು ಅದನ್ನ ಅನುಕರಣೆ ಮಾಡೇ ಮಾಡ್ತೀನಿ. ಸೊ ಎಲ್ಲ ಫಲಗಳನ್ನ ಅವಳ ಹತ್ರ ಮುಟ್ಸಿ, ಅದಾದ್ಮೇಲೆ ಅವಳಿಗೆ ಆರತಿ ಮಾಡಿ, ಅದಾದ್ಮೇಲೆ ಅವಳಿಗೆ ಫಲ ಎರೆದ್ವಿ. ಸೊ ಸಕ್ಸಸ್ಫುಲಿ ಫಲ ಎರೆದು ಕಂಪ್ಲೀಟ್ ಆಯ್ತು. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನಾನು ಮತ್ತೆ ನಮ್ಮ ಅತ್ತೆ ಇಬ್ರು ಸೇರಿ ಒಂದ್ಸರಿ ಅವಳಿಗೆ ಚಿಕ್ಕದಾಗಿ ಆರತಿ ಮಾಡಿದ್ವಿ. ಸೊ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನೋಡ್ತಿದ್ರಲ್ಲ, ಖುಷಿಯಾಗಿದೆ ಅಂತ ಸುಮ್ಮನೆ ಕುತ್ಕೊಂಡಿದ್ಲು. ನೀವು ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿ 10 ವರ್ಷದ ಒಳಗಿನ ಮಕ್ಕಳಿದ್ರೆ ಅವ್ರಿಗೆ ಯಾವುದೇ ರೀತಿ ಅಂತ ದೃಷ್ಟಿ ಬೀಳ್ದೇ ಇರ್ಲಿ ಅನ್ನೋ ಏನ್ ಹೇಳ್ತಾರೆ, ಬಿಸಿಲು ಬೀಳ್ದೇ ಇರಿ ಅನ್ನೋದಕ್ಕೋಸ್ಕರ ಈ ಶಾಸ್ತ್ರನ ಮಾಡ್ತಾರೆ. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಬೇಕಾಗುವ ಐಟಮ್ಸು, ವಿಧಾನ ಎಲ್ಲಾನು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಸಾಧ್ಯವಾದ್ರೆ ನೀವು ಸಹ ಇದನ್ನು ಮಾಡಿ. ಎಲ್ರು ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ. ನಮ್ಮ ಮನೇಲೂ ಈ ತರ ಸಂಕ್ರಾಂತಿ ಸೆಲೆಬ್ರೇಷನ್ ಆಯ್ತು. ಹೋಪ್ ನಿಮ್ಮ ಮನೇಲೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.